ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಗೃಹಜ್ಯೋತಿ ಮತ್ತು ಯುವನಿಧಿ ಯೋಜನೆಗಳು ಸಾಮಾನ್ಯ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿದೆ. ಈ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಸುಮಾರು 1.2 ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿವೆ. ಹಾಗೂ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ದಿನಾಂಕ 04 ಆಗಸ್ಟ್ 2024 ಭಾನುವಾರ ಇದೇ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪದ್ಮನಾಭನಗರ ವಾರ್ಡ್ 182 ಗೌಡನ ಪಾಳ್ಯದ ಗಣೇಶ ದೇವಸ್ಥಾನ, ಶ್ರೀನಿವಾಸ ಚಿತ್ರ ಮಂದಿರದ ಬಳಿ, ದುರ್ಗಮ್ಮ ದೇವಸ್ಥಾನದ ಹತ್ತಿರ ಮತ್ತು ಮುನೇಶ್ವರ ನಗರ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಾರ್ವಜನಿಕರು ಶಿಬಿರಕ್ಕೆ ಭೇಟಿ ನೀಡಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದರು. ಸಾರ್ವಜನಿಕರು ಕರ್ನಾಟಕ ಸರ್ಕಾರದ ಈ ಬಹುಪಯುಕ್ತ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಲು ಈ ಮೇಲ್ಕಂಡ ಸ್ಥಳಗಳಲ್ಲಿನ ಶಿಬಿರಕ್ಕೆ ಭೇಟಿ ಕೊಟ್ಟು ತಮ್ಮ ಹಾಗೂ ತಮ್ಮ ಕುಟುಂಬ ಸದಸ್ಯರ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಸರ್, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಬಗ್ಗೆ 3 ವಾರಗಳಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೇಳಿ ಸರ್, ಇವತ್ತು ಯಾವ ಥರ ರೆಸ್ಪಾನ್ಸ್ ಇದೆ? ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದು 3ನೇ ವಾರ ಆಗಿದ್ದು. ಇವತ್ತು ವಿಶೇಷ ಏನು ಅಂದರೆ ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು ವರ್ಷ ಪೂರೈಕೆ ಆಗಿದೆ. ಇವತ್ತೇ ಚಾಲನೆ ಕೊಟ್ಟಿದ್ದು 1 ವರ್ಷದಿಂದ. ಸೊ ಹಾಗಾಗಿ ಇವತ್ತು ಒಂದು ವಿಶೇಷ ದಿನ. ಯಾಕೆ ಅಂದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು 150 ಕೋಟಿಗೂ ಹೆಚ್ಚು ಮಹಿಳೆ ಅಂದರೆ ಟಿಕೆಟ್ಸ್ 150 crore ಹೆಚ್ಚು ಟಿಕೆಟ್ಸನ್ನು ಸೇಲ್ ಆಗಿರುವಂಥದ್ದು, ಫ್ರೀ ಟಿಕೆಟ್ಸನ್ನು ಸೇಲ್ ಆಗಿರುವಂಥದ್ದು. ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದರೆ 1,65,00,000 ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಷದಿಂದ. ಇವತ್ತಿನ ತನಕ 1,65,00,000 ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ವಿಶೇಷ ದಿನ. ಇನ್ನೊಂದೇನೆಂದರೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಾರ್ಡಲ್ಲಿ ಗೌಡನಪಾಳ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಏನು ಪದ್ಮನಾಭನಗರದಲ್ಲಿ ಸುಮಾರು ಒಂದು 70,000 ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ. ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವೇನು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ. ಇದು ಇನ್ನೂ 10 ವಾರ ನಡೆಯುತ್ತೆ. ಇನ್ನೂ 10 ವಾರ 8 ವಾರ್ಡ್ಗಳಲ್ಲಿ ನಡೆಯುತ್ತೆ. ಇವತ್ತು 3ನೇ ವಾರ. ಹಾಗಾಗಿ ಇವತ್ತೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ಅಂತ ನಾನು ಹೇಳ್ತೇನೆ. ಈಗ ನಮ್ಮ ಪ್ರಮೋದ್ ಅವರು ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ನಾನೊಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ. ಜನರು ತುಂಬ ಖುಷಿ ಪಡ್ತಾರೆ. ಎಲ್ಲ ಅಲ್ಲಿ ಇಲ್ಲಿ ಅಳೆದಾಡೋ ಬದಲು ಹಿಂದೆ ಬಂದು ಮನೆ ಬಾಗಿಲು ಬಂದು ಮಾಡಿಕೊಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಪಡ್ತಾರೆ. ಹೌದು, ಮನೆ ಬಾಗಿಲುಗಳಿಗೆ ಕಚೇರಿನ ತಗೊಂಡ್ಬಂದು ಪ್ರಮೋದ್ ಅವರು ಸಮಸ್ಯೆಗಳು ಏನೇ ಇದ್ರು ತಕ್ಷಣ ಅದನ್ನ ಪರಿಹಾರ ಮಾಡುವಂಥ ಒಂದು ನಿಟ್ಟಿನಲ್ಲಿ ಶಿಬಿರವನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಏನು ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮಹಿಳೆಗೆ ತಲುಪಬೇಕು ಅನ್ನೋದು ಅದನ್ನು ಇವತ್ತು ನಮ್ಮ ಈ ಒಂದು ಗ್ಯಾರಂಟಿ ಯೋಜನೆಗಳೇನಿತ್ತೋ ಅದು ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ತಿಳುವಳಿಕೆ ಇರೋರೆಲ್ಲ ಹೋಗಿ ಮಾಡ್ಕೊಂಡಿದ್ರು. ಗೊತ್ತಿಲ್ಲದೆ ಇರೋಂಥ ಜನಕ್ಕೆ ಇವಾಗ ಗೊತ್ತಾಗೋಂಥ ವಿಷಯ ಆಗಿದೆ. ಆ ವಿಷಯ ಗೊತ್ತಾಗೋಂಥ ವಿಷಯ ಮಾಡ್ಕೊಂಡಂಥವ್ರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು. ಆ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌಡನಪಾಳ್ಯ ಜನತೆಯಿಂದ. ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದು ಇಲ್ಲಿ ಮಾಡ್ಕೊತ ಇದ್ದಾರೆ. ಆ ಒಂದು ಯೋಜನೆಗಳು ಎಲ್ಲರಿಗೂ ತಲುಪಂಗೆ ಒಂದು ಅನುಕೂಲನ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ, ತುಂಬ ಅನುಕೂಲ ಆಗ್ತಿದೆ. ಇದು ಒಂದು ಲೆಕ್ಕಾಚಾರ ನಮ್ಮ ಮೇಡಮ್ ಅವರೆಲ್ಲರಿಗೆ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗಾಗಿದೆ. ಆ ಒಂದು ಅನುಕೂಲ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡಿಕೊಟ್ಟಿದ್ದಾರೆ. ಒಂದು ಧನ್ಯವಾದಗಳು ಹೇಳುತ್ತಾ ನಾವೊಂದು ಮಾತು
ಕಾರ್ಡ್ದು ಅದು ಇದು ಅನ್ನಭಾಗ್ಯದು ಬರ್ತಾ ಇಲ್ಲ, ಮತ್ತೆ ಇದ್ರದ್ದು ಬರ್ತಾ ಇಲ್ಲ, ಗೃಹಲಕ್ಷ್ಮಿದು ಬರ್ತಾ ಇಲ್ಲ. ಈಗ ಇದನ್ನು ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀರಾ? ಯಾವಾಗಿಂದ ಬಂದಿಲ್ಲ? ಯಾವಾಗಿಂದ? 3 ತಿಂಗಳಾಯ್ತು, 3-4 ತಿಂಗಳು ಆಗೋಗಿದೆ. ಬರ್ತೀವಿ ಬೇಕಾದ ದಾಖಲೆಗಳೆಲ್ಲ ಸಲ್ಲಿಸಿದ್ದೀರಾ? ಇಲ್ಲ, ಕೊಡ್ತಾ ಇದ್ದೀವಿ. ಕೊಡಿ, ಈಗ ಬೇಗ ಬರುತ್ತೆ.